ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗಾಯ. ಏನಪ್ಪ ಅಂತಂದರೆ ನಮ್ಮ ಆರ್ ಸಿ ಬಿಯ ಬಿಗ್ಗೆಸ್ಟ್ ಪ್ಲೇಯರ್ಗೆ ಇಂಜೂರ್ಡ್. ಯಾರಪ್ಪ ಅದು, ಏನು ವಿಷಯ ಅಂತ ನೋಡೋದಾದರೆ ಅದಕ್ಕಿಂತ ಮೊದಲು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರಪ್ಪ ಅದು ಅಂತಂದರೆ ರಜತ್ ಪಟಿದಾರ್. ಮೊನ್ನೆ ಮ್ಯಾಚ್ ರಣಜಿಲಿದ್ದರು. ಸೊ ಮೊನ್ನೆ ಅವ್ರಿಗೆ ಇಂಜೂರ್ಡ್ ಆಗಿದೆ. ಎಲ್ಲ ಅಪ್ಡೇಟು ಏನು ಅಂತಂದರೆ ಈಸ್ ಓಕೆ, ಚೆನ್ನಾಗಿದ್ದಾರೆ. ಬಟ್ ಏನಪ್ಪ ಅದರಲ್ಲಿ ಟ್ವಿಸ್ಟು ಅಂತಂದರೆ 4 ತಿಂಗಳು ಬೆಡ್ ರೆಸ್ಟ್ ಆಗಬೇಕು. 4 ತಿಂಗಳು ಬೆಡ್ ರೆಸ್ಟ್ ಆದರೆ ಆಗಲಿ ಗುರು ಅಂತೀರಾ. 4 ತಿಂಗಳ ಮೇಲೆ ಇನ್ನೊಂದು 5-6 ತಿಂಗಳಿಗೆ IPL ಸ್ಟಾರ್ಟ್ ಆಗುತ್ತೆ. 2026 2025 ಕಪ್ಪೆತ್ತು ಕೊಟ್ಟಿರೋ ಪ್ಲೇಯರು, ಓಕೆನಾ, ಕ್ಯಾಪ್ಟನ್ ರಜತ್ ಪಟಿದಾರ್. ಈಗ 4 ತಿಂಗಳು ಅವರು ಬೆಡ್ ರೆಸ್ಟ್ ಮಾಡಿ ತಿರ್ಗಾ ಅವರು ಬಂದು ಫಿಟ್ನೆಸ್ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಅವರು ಆಡಿದ್ರು ಅವ್ರಿಗೆ ಕ್ಯಾಪ್ಟನ್ಸಿ ಆಗುತ್ತಾ, ಪರ್ಫಾರ್ಮೆನ್ಸ್ ಆಗುತ್ತಾ? ಯಾಕಂದರೆ ಈಗ ಕಂಟಿನ್ಯೂಸ್ ಲೈನಪ್ಪಲ್ಲಿದ್ದರು, ರಣಜಿ ಟ್ರೋಫಿ ಅವು ಇವು ಅಂದ್ಕೊಂಡು ಇದು ಮಾಡಿದ್ರು, ಫಾರ್ಮಲ್ಲಿದ್ದರು ರಜತ್ ಪಟಿದಾರ್. ಈಗ ನೋಡೋದಾದರೆ 4 ತಿಂಗಳು ರೆಸ್ಟ್ ಮಾಡ್ಕೊಂಡು ಬರ್ತೀನಿ ನಾನು ಬಂದಿದ್ದ ತಕ್ಷಣ ಆಡ್ತೀನಿ ಅಂತಂದರೆ ಅದು ಆಗದೆ ಇರೋ ಮಾತು. ಕಷ್ಟ ಇದೆ. ನಾನು ರೆಸ್ಟ್ ಮಾಡ್ಕೊಂಡ್ಬಂದು ಇಲ್ಲ ನಾನು ಆಡ್ತೀನಿ ಅಂತಂದರೆ ಎಂಥ ಪ್ಲೇಯರೇ ಆದರೂ ಕಷ್ಟ ಇರುತ್ತೆ. ಯಾಕಂದರೆ ಫುಲ್ ರೆಸ್ಟ್ ಮಾಡಿರ್ತಾರೆ. ಸೊ ಈಗ RCB ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಲೀಸ್ ಅಂತೂ ಮಾಡಲ್ಲ, ಇಟ್ಟಿರ್ತಾರೆ. ಬಟ್ ಕ್ಯಾಪ್ಟನ್ಸಿ ಯಾರು ಕೊಡ್ತಾರೆ? ಕ್ಯಾಪ್ಟನ್ಸಿ ಇರೋವಂಥ ಕ್ಯಾಂಡಿಡೇಟು ವಿರಾಟ್ ಕೊಹ್ಲಿ ಕೊಡ್ತಾರ ಅಂತಂದರೆ ವಿರಾಟ್ ಕೊಹ್ಲಿ ಗೆಸ್ಟಾಗಿ ಒಂದು ಮ್ಯಾಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೊರತು ಫುಲ್ ಸೀಸನ್ ನಾನು ಕ್ಯಾಪ್ಟನ್ಸಿ ಮಾಡ್ತೀನಿ ಅಂತ ಹೇಳಲೇ ಇಲ್ಲ. ಸೊ ಹಂಗಾಗಿ RCBಗೆ ಇದೊಂದು ದೊಡ್ಡ ತಲೆನೋವು. ಯಾರಿಗಪ್ಪ ಕ್ಯಾಪ್ಟನ್ಸಿ ಕೊಡೋದು ಅನ್ನೋದು ಒಂದಾದರೆ ಹೆಂಗೆ ಲೀಡ್ ಮಾಡ್ತಾರೆ? ಈಗ ಕೃಣಾಲ್ ಪಾಂಡ್ಯಾಗೆ ಕೆಪಾಸಿಟಿ ಇದೆ, ಲೀಡ್ ಮಾಡ್ತೀನಿ ಅಂತ. ಬಟ್ ಇಷ್ಟು ದೊಡ್ಡ ವೇದಿಕೆ ಲೀಡ್ ಮಾಡ್ತಾರ ಅದು ಗೊತ್ತಿಲ್ಲ. ಯಾಕಂದರೆ ಅದು RCB ತಲೆಯಲ್ಲಿ ಓಡ್ತಾ ಇರುತ್ತೆ. ಇದೊಂದು ವಿಷಯ. ಆದರೆ ಇನ್ನೊಂದು ವಿಷಯ ಎಲ್ಲ ಜನ ತಿಳ್ಕೊಂಡಿರೋದು, ಇಲ್ಲ ಅಭಿಮಾನಿಗಳು, ಇಲ್ಲ ಕ್ರಿಕೆಟ್ ಪ್ರೇಮಿಗಳು ತಿಳ್ಕೊಂಡಿರೋದೇನು ಅಂತಂದರೆ 4 ಜನನ ಬಿಡೋದು ಈ ಆಕ್ಷನಲ್ಲಿ, 5 ಜನನ ಬಿಡಂಗಿರೋದು. RTM ಕಾರ್ಡ್ ಇದೆ, ಇದೆಲ್ಲ ಸುಳ್ಳು. RTM ಕಾರ್ಡ್ ಇರಲ್ಲ. ಮಿನಿಮಮ್ ಪ್ಲೇಯರ್ಸ್ ಇಷ್ಟು ಜನ ಬಿಡಬೇಕು ಅನ್ನೋದಿರಲ್ಲ. ನಿನಗೆ 25 ಜನಕ್ಕೆ 25 ಜನನೂ ಬೇಡ ಅಂತಂದ್ರೂ ಬಿಡು. 25 ಮೆಂಬರ್ಸ್ನೂ ಇಟ್ಕೋತೀನಿ, ನನ್ನ ಮನೇಲಿ ಆರಾಮಾಗಿ ಮನ್ಕೊಂಡು ಆ್ಯಕ್ಷನ್ ನೋಡ್ತೀನಿ ಅಂದರೂ ನೋಡ್ಬಿಡು ಅಲ್ವಾ. ಒಂದು ಲೆಟ್ರು ಕೊಟ್ಬಿಟ್ಟು 25 ಜನನೂ ಇಟ್ಕೋತೀನಿ, ನನಗೇನು ಕುಂದು ಕೊರತೆ ಇಲ್ಲ ಅಂತಂದರೂ ಇಟ್ಕೋಬೋದು. ಇದು ಒಂದು. ಇನ್ನೊಂದು ಟ್ರೇಡಿಂಗ್ ಹೆಂಗಾಗುತ್ತೆ? ಟ್ರೇಡಿಂಗ್ ಎಲ್ಲಿ ಗಂಟ ಇರುತ್ತೆ ಲಿಮಿಟ್ಸು? ನೀನು ಇಲ್ಲಿಂದ ಸ್ಟಾರ್ಟ್ ಆಗಿ 2025 IPL ಮುಗಿದ ಮೇಲೆ ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿ 2026 IPL ಸ್ಟಾರ್ಟ್ ಆಗೋ ಗಂಟ ಇರುತ್ತಾ ಟ್ರೇಡಿಂಗು ಅಂತಂದರೆ ಅದೇ ಸುಳ್ಳು. ಹಂಗಿರಲ್ಲ. 2025 IPL ಮುಗ್ದಿದ ತಕ್ಷಣ 1 ಮಂತ್ ಗ್ಯಾಪ್ ಕೊಟ್ಟು ಟ್ರೇಡಿಂಗ್ನ ಓಪನ್ ಮಾಡ್ತಾರೆ. ಸೊ ಅದು ಎಲ್ಲೂ ಕ್ಲೋಸ್ ಆಗುತ್ತೆ ಅಂತಂದರೆ ಮಿನಿ ಆ್ಯಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದ್ರ ಮಾರನೇ 1 ವೀಕ್ ಮುಂಚೆ ಅದು ಎಂಡ್ ಆಗುತ್ತೆ. ತಿರ್ಗಾ ಮಿನಿ ಆ್ಯಕ್ಷನ್ ಆದಮೇಲೆ ಅದಾಗಿ 1 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಮಿನಿ ಆ್ಯಕ್ಷನ್ ಆಗಿ 1 ತಿಂಗಳು ಇಲ್ಲ ಮೇ ಬಿ 1 ವಾರ ಅದಾದಮೇಲೆ ತಿರ್ಗಾ ಓಪನ್ ಮಾಡ್ತಾರೆ ಟ್ರೇಡಿಂಗ್ ಮಾಡೋದು. ಅದು ಎಲ್ಲಿ ಗಂಟ ಬರುತ್ತೆ ಅಂತ ಕೇಳಿದ್ರೆ ಅದು IPL 2026 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ನೀನು ಟ್ರೇಡಿಂಗ್ ಮಾಡ್ಕೋ, ಏನಾರ ಮಾಡ್ಕೋ. ಪ್ಲೇಯರ್ಸು ಟ್ರೇಡಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ನನ್ನ ಹತ್ರ ಒಬ್ಬರು ಬಿಗ್ ಪ್ಲೇಯರ್ ಇರ್ತಾರೆ, ಓಕೆನಾ, ನಿಮ್ಮ ಹತ್ರ ಒಬ್ಬರು ಬಿಗ್ ಪ್ಲೇಯರ್ ಇರ್ತಾರೆ. ಸೊ ಸ್ವೈಪ್ ಅಪ್ ಮಾಡೋದೇ ಟ್ರೇಡಿಂಗ್ ಅಂತ ಹೇಳೋದು. ಈಗ ಒಂದು ಎಕ್ಸಾಂಪಲ್ ಅಂತಂದರೆ RCBಲಿ ಲಿಯಮ್ ಲಿವಿಂಗ್ಸ್ಟನ್ನು ದೊಡ್ಡ ಪ್ಲೇಯರು, ಹೆಸರಾಂತ ಪ್ಲೇಯರು. ಅವ್ರನ್ನ ಇವಾಗ ನಾನು ಒಂದು ಟೀಮಿಗೆ ಕೊಡ್ತೀನಿ ಅಂತಂದರೆ ಆ ಕಡೆಯಿಂದ ಒಬ್ಬರನ್ನ ನನಗೆ ಕೊಡ್ತಾರೆ. ಅದೇ ಥರ ಹೆಸರು ಮಾಡಿರಬೇಕು. ಅಂದರೆ ನಾವೇನು ಅವ್ರನ್ನ ಓಪ್ ಇಟ್ಕೊಂಡು ತೊಗೊಂಡಿರ್ತೀವಿ ಲಿಯಮ್ ಲಿವಿಂಗ್ಸ್ಟನ್ನ, ಸೊ ಆ ಓಪ್ ಅಲ್ಲಿಂದ ನಮಗೆ ಬರಬೇಕು. ಸೊ ಅವಾಗ ಇದಾಗುತ್ತೆ. ಇನ್ನೊಂದೇನು ಅಂತಂದರೆ, ಇವಾಗ ನಾನು 25 ಜನನೂ ಇಟ್ಕೊಂಡ್ಬಿಡ್ತೀನಿ, ಏನು ಕುಂದು ಕೊರತೆ ಇಲ್ಲ ಅಂತಂದರೆ ಅದು ಪ್ಲೇಯರ್ ಮೇಲೂ ಡಿಪೆಂಡ್ ಆಗುತ್ತೆ. ಇಫ್ ಇನ್ ಕೇಸ್ ಪ್ಲೇಯರ್ ಏನಾದ್ರು ಇಲ್ಲ ನನ್ನ ಹರಾಜಿಗೆ ಬಿಡಿ, ನಾನು ಹೋದ ಸೀಸನ್ ಚೆನ್ನಾಗಿ ಆಡಿದ್ದೀನಿ, ಈ ಸೀಸನ್ ನನ್ನ ದುಡ್ಡು ಜಾಸ್ತಿ ಆಗುತ್ತೆ, ನನ್ನ ಹರಾಜಿಗೆ ಬಿಡಿ ಅಂತಂದರೆ ಎನಿ ಕಾಸ್ಟ್ ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ ಟೀಮ್ ಓನರ್ ಆಗಲಿ ಬಿಡಲೇಬೇಕು, ಅವ್ರನ್ನ ಈಚೆ ಕೊಡಲೇಬೇಕು, ಮಿನಿ ಆ್ಯಕ್ಷನ್ನು ಕೊಡಲೇಬೇಕು. ಪ್ಲೇಯರು ಮತ್ತು ಮ್ಯಾನೇಜ್ಮೆಂಟು ಇಬ್ಬರು ಒಪ್ಪಿದ್ರೆ ಮಾತ್ರ ಟೀಮಲ್ಲಿ ಇರೋಕ್ಕಾಗೋದು ಒಬ್ಬ ಪ್ಲೇಯರು. ಇದು ರೂಲ್ಸು.
ಈಗ ಹೆಂಗೆ ಎಕ್ಸಾಂಪಲ್ಲು ಅಂತಂದರೆ ಇವಾಗ ನಮ್ಮಲ್ಲಿ ಹೇಸಲ್ವುಡ್ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಒಳ್ಳೆ ವಿಕೆಟು, ಓಕೆನಾ. ಇಲ್ಲ ಅಂತಂದರೆ ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಯಾರು ಅಂತ ನಿಮಗೆ ಗೊತ್ತು, ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾರು ಅಂತ. ಬ್ಲ್ಯಾಕ್ ಡ್ರ್ಯಾಗನ್ನು ಅವರು ಇವಾಗ ನಮಗೆ CSK ಮೇಲೆ ನಾಯಿ ಹೊಡೆದ್ರು, ಅವನ ಅಜ್ಜಿನ ಬಡಿಯ ನಾಯಿ ಹೊಡೆದಂಗೆ, ಮಿನಿಮಮ್ ಓವರ್ಗೆ 20 ರನ್ನು. ಈಗ ಅವ್ರು ಹೇಳ್ತಾರೆ ನನ್ನ ಕೇಪಬಿಲಿಟಿ ಜಾಸ್ತಿ ಇದೆ, ನನ್ನ ಗುರುತಿಸಿದ್ದಾರೆ, ನನ್ನ ಆ್ಯಕ್ಷನಿಗೆ ಬಿಡಿ, ಬೇಕಾದರೆ ಬೈಬ್ಯಾಕ್ ಮಾಡಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾವೇನು ಮಾತಾಡೋಕ್ಕಾಗಲ್ಲ. RCB ಮ್ಯಾನೇಜ್ಮೆಂಟ್ ಆಗಲಿ, ಕೋಚ್ ಆಗಲಿ, ಯಾರೇ ಆದ್ರೂ, ಓನರ್ ಆದ್ರೂ ಅವ್ರನ್ನ ಬಿಡಬೇಕು ಆ್ಯಕ್ಷನ್ಗೆ. ಇಫ್ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಬೈಬ್ಯಾಕ್ ಮಾಡಿ, ಇದು ರೂಲ್ಸು, ಇದು ಮಿನಿ ಆ್ಯಕ್ಷನ್ನು, ಓಕೆನಾ. ಅರ್ಥ ಆಯ್ತಾ. ರಜತ್ ಪಟೀದಾರ್ಗೆ ಏನೂ ಆಗದೆ ಇರಲಿ, ಅವ್ರು ಬೇಗ ರಿಕವರ್ ಆಗಿ ಅವ್ರ ಟೆಸ್ಟ್ ಎಲ್ಲ ಪಾಸಾಗಿ ಅವ್ರ ಫಿಟ್ನೆಸ್ ಎಲ್ಲ ಓಕೆ ಆಗಿ ಬಂದು RCBಗೆ ಕ್ಯಾಪ್ಟನ್ಸಿ ಮಾಡಲಿ ಅಂತ ನಾನು ಕೇಳ್ಕೊಳೋದು. ಥ್ಯಾಂಕ್ ಯು.